ವಂದೇ ವಿಷ್ಣು. ಯಾವುದಾಯ್ತು ಈಗ? ಹಾಂ, ತೃತೀಯ ಖಂಡ. ಸೋಯಮಾತ್ಮ ಅಧ್ಯಕ್ಷಂ ಓಂಕಾರೋ ಅಧಿಮಾತ್ರಂ ಪಾದ ಮಾತ್ರ ಅಕಾರ ಉಕಾರ ಮಕಾರ ಇತಿ. ಜಾಗರಿತಸ್ಥಾನೋ ವೈಶ್ವಾನರಃ ಪ್ರಥಮ ಮಾತ್ರ ಆಪ್ತೇರಾದಿಮತ್ವಾದ್ವಾ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಏವಂ ವೇದ. ಅದಕ್ಕೆಲ್ಲ ಹೇಳ್ತಾರೆ. ಈಗ ಅಧಿಕಂ ಸರ್ವತಃ ಅವಿನಾಶಿ ಇತಿ ಅಧ್ಯಕ್ಷರಂ. ಮೂರಕ್ಷರ ಇವೆ ಓಂಕಾರದೊಳಗೆ. ಏನಿವೆ? ಆ ಊ ಮಾ ಅಂತಿದೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ. ಮತ್ತು ಶುರುವಾಗೋದು ಫಸ್ಟ್ ತೊಗೊಬೋದು. ಹಾಗೆ ಮೂರಿದೆ. ಆ ಮೂರಿಂದ ಪ್ರತಿಪಾದ್ಯನಾದವನು ಹೇಗೋ ಅಲ್ಲಿ ಜಾಗರಿತ ಸ್ಥಾನೋ ವೈಶ್ವಾನರಃ. ಅಲ್ಲಿರ್ತಕ್ಕಂಥ ಮೂರಕ್ಕೆ ಏನರ್ಥ? ಫಸ್ಟ್ ಆ ಅಂತ ಹೇಳಿದರೆ ವೈಶ್ವಾನರಃ. ಪ್ರಥಮ ಮಾತ್ರ ಅಂದ್ರೇನು? ಸಿಲಬಲ್, ಒಂದು ಅಕ್ಷರ ಅಷ್ಟೇ ಮಾತ್ರ. ಅದಕ್ಕೆ ಮಾತೃಕಾರೂಪ ಅಂತ ಕರೀತಾರಲ್ಲ ಹಾಗೆ. ಪ್ರಥಮ ಮಾತ್ರ ಆಪ್ತೇರಾದಿಮತ್ವಾದ್ವಾ ಆಪ್ತೇರಾದಿಮತ್ವ. ಆಪ್ತಿ ಎಂಬುದು ಮೊದಲನೇದು. ಅದಕ್ಕೆ ಆ ಆಪ್ತಿ. ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಏಂ. ಬರೀ ಓಂಕಾರ ಪೂರ್ತಿ ತಿಳ್ಕೊಂಡ್ರೆ ಅಲ್ಲ, ಆ ಅದಕ್ಕೆ ಅರ್ಥ ತಿಳ್ಕೊಂಬಿಟ್ರೆ ಅಷ್ಟು ಫಲ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ತಿಳ್ಕೊಂಬಿಟ್ರೆ ಅಷ್ಟು ಫಲ ಇದೆ. ಅಧಿಕಂ ಸರ್ವತಃ ವಿನಾಶಿ ಚ ಇತಿ ಅಧ್ಯಕ್ಷರಂ. ಅಧ್ಯಕ್ಷರ ಪದ ಇದೆ. ಏನು ಅಧ್ಯಕ್ಷರ? ಕನ್ನಡ ಪದ ಬಂದುಬಿಡ್ತಲ್ಲ. ಅಧ್ಯಕ್ಷರ ಶ್ರೋತೃಗಳ ಬಂದ ಹಾಗೆ ಅಧ್ಯಕ್ಷ ಅಕ್ಷರ ಅಧ್ಯಕ್ಷರ. ಅಕ್ಷರದ ಮೇಲೆ ಅಂತ ಹೇಳಿದರೆ ಏನು? ಪರಮಾತ್ಮ. ಅಲ್ಲಿ ಹೇಳ್ತಾರೆ ನೋಡಿ ಅಧ್ಯಕ್ಷರಂ. ಅಧ್ಯಕ್ಷರ ಅಲ್ಲಿ ಅಧ್ಯಕ್ಷ ಓಂಕಾರ ಆಗೋಗ್ಬಿಟ್ಟಿದೆ. ಅಧ್ಯಕ್ಷರ ಓಂಕಾರ ಆಗಬೇಕದು. ಅಕ್ಷರಂ ಅಧಿಕ ಏವ ಮಾತ್ರ ಅಂಶ ಯಸ್ಯ ತದಧಿ ಮಾತ್ರ ಆಯಿತ್ಯನೇನ ಅಭಿಧಾನೇನ ಆಕ್ರಿಯತೆ ಇತಿ ಅಕಾರಃ. ಆಕ್ರಿಯತೆ ಇತಿ ಅಕಾರಃ ಕರಿತಾ ಇದ್ದಾರೆ. ತತ್ರ ಪೂರ್ವೋಕ್ತೋ ವೈಶ್ವಾನರಃ ಪ್ರಥಮ ಮಾತ್ರ ಇತ್ಯಾದಿ. ವೈಶ್ವಾನರ ವಿಶ್ವರೂಪ ಪರಮಾತ್ಮ. ಆ ಎಂದ ವಾಚ್ಯ. ಮೂರಿದೆ. ಆವು ಮಾ. ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಮೂರು ಅವಸ್ಥೆಗಳಿಗೂ ಅದು ಅಪ್ಲಿಕಬಲ್ ಆದ. ಪ್ರಾಜ್ಞ ತೈಜಸಶ್ಚ ಆದಿರಸ್ಯ ಇತಿ ಆದಿಮಾನ್. ಇದಕ್ಕೆರಡಕ್ಕೂ ಆದಿ ಅದು. ಪ್ರಾಜ್ಞಾ ತೈಜಸರಿಗಿಂತ ಮೊದಲು. ಆಪ್ತೇರುತ್ಥಾನೆ ಪ್ರಾಜ್ಞಾತ್ ವಿಭಕ್ತೋ ಭವತಿ. ಸ್ವಪ್ನಾದುತ್ಥಾನೆ ತೈಜಸಾತ್ ಆದಿಶ್ಚಾಸ್ಯ ಉಪಾಸಕಸ್ಯ ಭವತಿ. ಅವನು ಸುಪ್ತೆ ಮನೆದವನು ಎದ್ದು ಬಿಟ್ಟರೆ ಯಾವುದು ಆದಿ ಆಯ್ತು? ಈಗ ಪ್ರಾಜ್ಞದಿಂದ ವಾಪಸ್ ಬಂದ. ಕನಸಿನಿಂದ ಎದ್ದು ಬಿಟ್ಟರೆ ತೈಜಸನಿಂದ ಬಂದ. ಅದು ಆದಿ ಆಯ್ತು ಇಲ್ಲಿ ಬರಲಿಕ್ಕೋಸ್ಕರ. ಉಪಾಸಕಸ್ಯ ಭವತಿ. ಸ್ವಪ್ನಸ್ಥಾನಸ್ತೈಜಸಃ ಉಕಾರೋ ದ್ವಿತೀಯ ಮಾತ್ರ. ಎರಡನೇ ಮಾತ್ರ ಆ ಊ ಇದೆ. ಅದೇನದು? ತೈಜಸ ಪರಮಾತ್ಮ ರೂಪ ಹೇಳ್ತಕ್ಕಂಥ ಮಾತು. ಉತ್ಕರ್ಷಾದುಭಯತ್ವಾದ್ವಾ ಊ ಶಬ್ದಕ್ಕೆ ಏನರ್ಥ? ಉತ್ಕರ್ಷ. ಗೊತ್ತಾಯ್ತಾ? ಉತ್ಕರ್ಷತಿ ವೈ ಜ್ಞಾನ ಸಂತತಿ. ತಿಳ್ಕೊಂಡ್ರೆ ನಮ್ಮ ಜ್ಞಾನವನ್ನು ಪರಮಾತ್ಮ ಜಾಸ್ತಿ ಮಾಡ್ತಾನೆ. ಪವಮಾನ ಸಮಾನಶ್ಚ ಭವತಿ. ನಾಶ್ಯ ಅಬ್ರಹ್ಮವಿತ್ ಕುಲೇ ಭವತಿ ಏವಂ ವೇದ. ಇಷ್ಟಕ್ಕೆ ಪರಿಸ್ಥಿತಿ ಹೇಳಿಬಿಡ್ತಾರೆ. ಯಾರು ಈ ಎರಡನೇ ಅಕ್ಷರ ಇದೆಯಲ್ಲ ಊನ, ಅದು ಅರ್ಥ ತಿಳ್ಕೊಂಡು ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಅವ್ರ ವಂಶದಲ್ಲಿ ಬ್ರಹ್ಮಜ್ಞಾನಿ ಅಲ್ದವನು ಹುಟ್ಟೋದೇ ಇಲ್ಲ. ಗೊತ್ತಾಯ್ತಾ? ಅವ್ರ ವಂಶದಲ್ಲಿ ಬ್ರಹ್ಮಜ್ಞಾನಿ ಅಲ್ದವನು ಹುಟ್ಟೋದೇ ಇಲ್ಲ. ಇಷ್ಟಕ್ಕೆ ಇವನಿಗೆ ಬ್ರಹ್ಮಜ್ಞಾನ ಬರುತ್ತೆ ಅಲ್ಲ, ಇನ್ನು ವಂಶದಲ್ಲೇ ಬ್ರಹ್ಮಜ್ಞಾನ ಅಲ್ದವ್ರು ಹುಟ್ಟೋದಿಲ್ಲ ಅಂತ ಹೇಳಿದರೆ ವಂಶ ಟಿ ಬಿ ಬರುತ್ತೆ, ವಂಶ ಶುಗರ್ ಬರುತ್ತೆ ಅಂತ ಹೇಳಿದಾಗೆ ವಂಶ ಬ್ರಹ್ಮಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಸಮಾನಶ್ಚ ಭವತಿ ಅಸ್ಯ ಅಬ್ರಹ್ಮವಿತ್ ಕುಲೇ ಭವತಿ. ಸೇರಿಸ್ಕೊಡ್ಬಾರ್ದಲ್ಲಿ. ಅಸ್ಯ ಕುಲೆ ಅಬ್ರಹ್ಮವಿತ್ ನ ಭವತಿ. ಇವರು ವಂಶದಲ್ಲೇ ಬ್ರಹ್ಮ ಜ್ಞಾನಿ ಅಲ್ಲದವನು ಬರೋದಿಲ್ಲ. ಏವಂ. ಅದಕ್ಕೇನೆ ಒಳ್ಳೆಯವ್ರ ಮನೆ ಅಂತ ಕೇಳಿದ್ರೆ ಅವ್ರ ವಂಶದಲ್ಲೇ ಗುಣ ಬಂದಿರುತ್ತೆ ಅಂತ ಅರ್ಥ. ವಂಶದಲ್ಲಿ ಏನಾಗಿರುತ್ತೆ ಆ ಗುಣ? ಕಳ್ಳರ ಮನೆ ಕೊಡೋದಿಲ್ಲ. ಯಾಕೆಂದರೆ ಕಳ್ಳ ಇವರಿಗೆ ಕೊಡಬಾರ್ದು ಅಂತ ಹೇಳೋದಿಲ್ಲ. ಕಳ್ಳದ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ. ಕಳ್ಳತನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಬಿಡ್ತಾರೆ. ಆದ್ದರಿಂದ ಕಳ್ಳನ ಮಗ ಏನಾಗ್ತಾನೆ? ಸಾಮಾನ್ಯ ಕೆಲಸ ಇನ್ನೂ ದೊಡ್ಡ ಕಳ್ಳನೇ ಆಗ್ಬೋದು ಅವರಿಗಿಂತ. ಟ್ರೈನಿಂಗ್ ಮೊದಲಿಂದನೇ ಬಂದಿರೋದ್ರಿಂದ ಇನ್ನೂ ಜಾಸ್ತಿ ಆಗ್ಬೋದು. ಆ ದೃಷ್ಟಿಯಲ್ಲಿ ವಂಶ ಪಾರಂಪರ್ಯ ಬರುತ್ತೆ ಎಂಬುದನ್ನು ತಮಾಷೆ ಮಾಡೋಂಗಿಲ್ಲ. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಶರೀರಾಭಿಮಾನ ತುತ್ಥಾಪ್ಯ ಕರ್ಷತಿ ಇದು ಉತ್ಕರ್ಷ. ಉತ್ಕರ್ಷ ಬರುತ್ತೆ ಅಂತ ಹೇಳಿದರೆ ಸಂಪತ್ತು ಆ ಉತ್ಕರ್ಷ ಅಲ್ಲ. ಅದಕ್ಕಿಂತ ಉತ್ಕರ್ಷ ಯಾವುದು ಅಂದರೆ ಅಭಿಮಾನವನ್ನು ಬಿಡೋದಿದೆಯಲ್ಲ, ಆ ಉತ್ಕರ್ಷ ಭಾರಿ ಅಂಥ ಉತ್ಕರ್ಷ ಬರುತ್ತೆ ಅಂತ ಹೇಳ್ತಾರೆ. ಎಚ್ಚರ ಬಂದಿದ್ದಕ್ಕೆ ಅಷ್ಟು ವಿಶೇಷ ಇದಾಯಿತು. ನಿದ್ರಾ ವಿಷಯಾನುಭವಶ್ಚ ಅನೇನ ಕ್ರಿಯತೆ ಇತಿ ಉಭಯತ್ವಂ. ನಿದ್ರೆ ಇದೆ, ವಿಷಯಾನುಭವ ಇದೆ, ಎರಡಿದೆ. ಅಂದರೆ ಈ ಕಡೆ ಎಚ್ಚರ ಅಲ್ಲ ಅದು, ಈ ಕಡೆ ಅನುಭವ ಇಲ್ಲ ಅಲ್ಲ.
ಅಲ್ಲಿ ಒಳ್ಳೆ ಕನಸು ಕೆಟ್ಟ ಕನಸು ಎಲ್ಲ ಇದ್ದೇ ಇದೆ ಆದ್ದರಿಂದ ಇನ್ನು ಎರಡು ಮಿಕ್ಸ್ ಆಗಿದೆ ಆದ್ದರಿಂದ ಸಮಾನ ಸರ್ವೇಷ ಮಧ್ಯಸ್ಥೋ ಭವತಿ, ಮಧ್ಯದ ಅವಸ್ಥೆ ಗೊತ್ತಾಯ್ತಾ. ಆ್ಯಕ್ಚುಲಿ ಎದುರು ಪದಾರ್ಥ ಅಲ್ಲ ಅದು, ಮತ್ತು ಇಲ್ಲ ಅಂತನೂ ಅಲ್ಲ, ಅದು ವಾಸನಾಮಯವಾದದ್ದು. ಆ ಅರ್ಥ ಮನೇಲಿ ಫೋಟೋ ಸಿಕ್ತು ಅಂತ ಕೊಡ್ತಾನಲ್ಲ ಹಾಗೆ ವ್ಯಕ್ತಿ ಅಲ್ಲ ಅವನು, ಅವ್ರು ಏನಿಲ್ಲ ಬಗ್ಗಿಂತ ಮಚ್ಚಿ ಬೆಟರ್. ಇವರ ನನಗೆ ಗೊತ್ತು ಅಂತ ಹೇಳ್ತಾನಲ್ಲ ಹಾಗೆ ಒಂದು ಪರ್ಪಸ್ ಸರ್ವ್ ಆಯ್ತು ಅದರಿಂದ. ಆದ್ದರಿಂದನೇ ಅದು ಮಹತ್ವ ಇದೆ. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ. ತೃತೀಯ ಮಾತ್ರ ಯಾವುದು? ಆವು ಮಾ, ಅದು ಯಾವುದಕ್ಕದು? ಪ್ರಾಜ್ಞ. ಅದಕ್ಕೆ ಹೇಳ್ತಾರೆ ಮಿತೇರಪೀತೇರ್ವಾ ಮಿನೋತಿ ಹವಾಯಿತಂ ಸರ್ವಮಪೀತಿಶ್ಚ ಭವತಿ ಏವಂ ವೇದ. ಪ್ರಾಜ್ಞೆ ಎಲ್ಲವನ್ನೂ ತಿಳಿದವನು ಅಂತ ಅರ್ಥ ದೇವರು. ಏತೆ ಮಿತೇಹೇ ಅಂತರ್ಗಮನ ಅಧಿಕತ್ವಾಚ್ಯ ತು ಅಲ್ಲ ಅನಿತ್ಯತ್ವಾಚ್ಯ ನಿತ್ಯತ್ವಾತ್ ಅಧ್ಯಕ್ಷರ ಉದಾಹೃತಃ. ಅದಕ್ಕೇನಾಗಿದೆ? ಅಧಿಕ ಮತ್ತು ಅಕ್ಷರ ಆದ್ದರಿಂದ ಅಧ್ಯಕ್ಷರ ಅಂತ ಕರೀತಾರೆ. ಅಕ್ಷರ ಅಂದರೆ ನಿತ್ಯ. ಮೇ ಯೇ ಅಂಶಾಸ್ತಸ್ಯ ತು ಸರ್ವೇಪಿ ಪೂರ್ಣಾಃ ಪ್ರತ್ಯೇಕಶಃ ಪ್ರಭೋಃ ಅತೋಧಿ ಮಾತ್ರಮುದ್ದಿಷ್ಟೋ ಮಾತ್ರ ಅಂಶಾವುದಾಹೃತಾಃ. ಶ್ರುತಃ ಸ ವಿಷ್ಣುರೋಂಕಾರಃ ಓಮಿತ್ಯಾಕ್ರಿಯತೆ ಯತಃ ಆದ್ಯಃ ತದಂಶೋ ವ್ಯಾಪ್ತಿಃ ಸ್ಯಾತ್ ವಿಷಯಾನ್ ಆಪಯೇದ್ಯತಃ. ಆಮೇಲೆ ಜೀವಶ್ಚತು ಯಸ ಪ್ರಾಜ್ಞಃ ತೈಜಸಾದ್ವಾ ಸಮುತ್ಥಿತಃ ಅವಿಭಾಗೋಪಿ ಭಗವಾನ್ ಆದಿಮಾನ್ ತೇನ ಕೀರ್ತಿತಃ ತಸ್ಮಾತ್ ಉತ್ಪದ್ಯತೆ ಮುಕ್ತಃ ಸಜ್ಞಾನಾನಂದಲಕ್ಷಣಃ ಆಪ್ನೋತಿ ವಿಷಯಾನ್ ಸರ್ವಾನ್ ನಿದ್ರಯಾ ವಿಷಯಸ್ಯ ಚ ಇತ್ಯಾದಿ. ನಾಳೆ ಕಟ್ಟಿರೋಣ. ದೊಡ್ಡ ಇಷ್ಟು ಒಟ್ಟಿಗೆ ಅರ್ಥ ಹೇಳ್ತಕ್ಕಂಥ ಮಾತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ.